एक हो गए अप्रोच मेथड हो गया और एक है ये SSD अलॉन्ग द सर्कुलेटर एरियाज। क्या होता है ना, अभी एक सर्कल रहता है ಸರ್ಕಲ್ ಇದ್ದ ಗಾಡಿ ಏನಾಗುತ್ತೆ, ಪಾಲಿಲೈನ್ ತಗೊಂತೀನಿ, ನಿಮ್ಮ ಗಾಡಿ ಇಲ್ಲಿರುತ್ತೆ ಅನ್ಕೊಳ್ಳಿ, ನಿಮ್ಗೆ ಏನ್ ಮಾಡುತ್ತೆ ಈ ರೀತಿ ಹೋಗಿ ಈ ರೀತಿ ಹೋಗಿ ಗಾಡಿ ಈ ರೀತಿ ಹೋಗತ್ತೆ ಅನ್ಕೊಳ್ಳಿ. ಓಕೆ, ಅವಾಗ ನೀವೇನು ಈ ಗಾಡಿ ನಿಮ್ಮಿಂದ ಇರುತ್ತಲ್ಲ, ಈ ಡಿಸ್ಟೆನ್ಸ್ ಇಂದ ಎಲ್ಲವರೆಗೂ ನಿಮ್ಗೆ ವಿಜಿಬಲ್ ಇದೆ ಎಷ್ಟೊಂದು ಡಿಸ್ಟೆನ್ಸ್. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ತಾರೆ, ಈ ರೀತಿ ಇಲ್ಲಿ ಈ ಡಿಸ್ಟೆನ್ಸ್ ಚೆಕ್ ಮಾಡ್ತಾರೆ, ಈ ಡಿಸ್ಟೆನ್ಸ್ ಚೆಕ್ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಇಲ್ಲಿ ವಿಸಿಬಲ್ ಆಗೋರಿಗೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ಯಾಕೆ ವಿಸಿಬಲ್ ಆಗ್ಬೇಕಂದ್ರೆ ಇಲ್ಲಿ ಬರೋ ವೆಹಿಕಲ್ಸ್ಗಳು ಈ ವೆಹಿಕಲ್ ಎಂಟ್ರಿ ಕೊಟ್ಟಾಗ ಅವುಗಳು ಕಾಣ್ತಿರ್ಬೇಕು ಈ ವೆಹಿಕಲ್ ಇಲ್ಲಿ, ಅವಾಗ ಅದನ್ನ ಚೆಕ್ ಮಾಡ್ತಾರೆ. ಓಕೆ, ಸೇಮ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಈ ಕಾರ್. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್ ಥಿಂಗ್. ಓಕೆ, ಇನ್ನೊಂದು ಬರುತ್ತೆ SST ಅಟ್ ದ ಡೌನ್ ಸ್ಟ್ರೀಮ್ ವಾಕ್ವೇ ಅಂತ ಕರೀತಾರೆ. ಡೌನ್ ಸ್ಟ್ರೀಮ್ ವಾಕ್ವೇ ಅಂದ್ರೆ ವಾಕ್ವೇ ಅಲಾಂಗ್ ದ ವಾಕ್ವೇ ಇಲ್ಲಿ ಇರುತ್ತಲ್ಲ, ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಲೆಫ್ಟ್ ಸೈಡ್ ಇಂದ ಫ್ರೀ ಫ್ಲೋ ಹೋಗ್ತಿರಲ್ಲ ನೀವು, ಅದನ್ನ ಚೆಕ್ ಮಾಡ್ಕೊಂತ ಇರ್ಬೇಕು. ಅದನ್ನ ಹೊಂದಿರ್ತಾನೆ. ಅದನ್ನ ಜನರಲಿ ಹೇಗ್ ಮಾಡ್ತಾರೆ ಅಂದ್ರೆ ಇಂಟರ್ಚೇಂಜ್ ಕೌಂಟರ್ ರಿಲೇಷನ್ ತಗೊಂಡೆ ಅಲ್ಲಿ ಅಪ್ರಾಕ್ಸಿಮೇಟ್ ಬೇಸ್ ಮೇಲೆ ತಗೊಂತಾರೆ ಅಷ್ಟೇ. ಓಕೆ, ಇಂಟರ್ಸೆಕ್ಷನ್ ISD ಸೈಡ್ ಡಿಸ್ಟೆನ್ಸ್, ISD ಇದ್ರದ್ದು ISD ಗೊತ್ತಲ್ಲ, ಅದು ಸೈಡ್ ಡಿಸ್ಟೆನ್ಸ್ ಚೆಕ್ ಮಾಡ್ತಾರೆ. ಇದು ನಿಮ್ಗೆ ಬರೋ ವೆಹಿಕಲ್ಗಳಿಗೆ ಇದು ಆಗಬಾರ್ದು ಅಂತ, ಅದು ಹೈಟ್ ಜಾಸ್ತಿ ಇರಬಾರ್ದು, ಬ್ಲಾಕ್ ಸ್ಪಾಟ್ ಕ್ರಿಯೇಟ್ ಮಾಡಬಾರ್ದು, ಅದನ್ನ ಚೆಕ್ ಮಾಡ್ತಾರೆ. ಓಕೆ, ಐ ಥಿಂಕ್ ಹೋಪ್ ಇಂಟರ್ಸೆಕ್ಷನ್ದು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಎಲ್ಲಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿದೆ. ಈಗ ಫಸ್ಟ್ ಇನ್ಬಿಲ್ಟ್ ಸಿವಿಲ್ 3D ಹೇಗೆ ಯೂಸ್ ಮಾಡ್ತಾರೆ ಅದನ್ನ. ಓಕೆ, 3-4 ಮೆಥಡ್ ಇದೆ. ಒಂದು ನೀವು ನೋಡಿ ಫಸ್ಟ್ ಬಿಫೋರ್ ನೀವು ಏನೇ ಇಂಟರ್ಸೆಕ್ಷನ್ ಡಿಸೈನ್ ಮಾಡೋಂಗಿಲ್ಲ, 2D ಲೈನ್ ಮಾಡ್ಕೋಬೇಕು. 2D ಲೈನ್ ಮಾಡ್ಕೋಬೇಕು. ನಾನೀಗ ಇದು ನಿಮ್ಗೆಲ್ಲೋ ಇದು ಕಾಣ್ತಿರ್ಬೇಕು, ಇದನ್ನ ಹೆಂಗೆ ಇವು ಕನೆಕ್ಟ್ ಮಾಡಿದ್ರು, ಇಲ್ಲಿ ಸರ್ಕಲ್ ಬರ್ತಾ ಇದೆ, ಇಲ್ಲಿ ಸರ್ಕಲ್ ಬರ್ತಾ ಇದೆ, ಇದು ಯಾಕೆ ಹಿಂಗೆ ಬರ್ತಾ ಇದೆ, ಇದು ಏನ್ ಮಾಡಿದೆ, ಇದು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ ನಾನೇನ್ ಮಾಡ್ತೀನಿ ಅಂದ್ರೆ ಫಿಕ್ಸ್ ಮಾಡಿದೆ ಸರ್, ಅದು ಇನ್ನೊಂದ್ಸಲ ನೋಡಿಸ್ತಾರ? ಇದು ಟರ್ನಿಂಗ್ ರೇಡಿಯಸ್, ಇದು ಟರ್ನಿಂಗ್ ರೇಡಿಯಸ್. ಇವೆರಡಕ್ಕೂ ಏನ್ ಮಾಡ್ಬೇಕು, ಒಂದು ಟ್ಯಾಂಜೆಂಟ್ ಟು ಟ್ಯಾಂಜೆಂಟ್ ಸರ್ಕಲ್ ಅನ್ನು ಕ್ಲಿಕ್ ಮಾಡಿದಾಗ tan ರೇಡಿಯಸ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ಸಮ್ 25 ರೇಡಿಯಸ್ ಸಮಥಿಂಗ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೋಡಿ ಇದು ಕಡಿಮೆ ರೇಡಿಯಸ್ ಇರುತ್ತೆ ನಿಮಗೆ, ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ 30 ರೇಡಿಯಸ್ ಇರುತ್ತೆ. ಇವೆಲ್ಲ ಹೆಂಗ್ ಮಾಡ್ತೀರಾ ಸರ್ ಅಂದ್ರೆ, ಒಂದು ಕೋಡ್ ಇದೆ, ಅದು ಯಾವುದೋ ಒಂದು IRC ರೌಂಡಬೌಟ್ ಇದೆ. ಅದ್ರಲ್ಲಿ ಏನ್ ಮಾಡುತ್ತೆ, ನಿಮಗೆ ಜಸ್ಟ್ ಸ್ಟುಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಮಾಡ್ಬೇಕಂತ ಅಂತೇಳಿ. ಇಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ ಫಸ್ಟ್ ಸೆಂಟ್ರಲ್ ಲೈನ್ ಪಾಯಿಂಟ್ ಇಂಟರ್ಸೆಕ್ಷನ್ ಮಾಡ್ಕೊಂತೀವಲ್ಲ, ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಟೈಪ್ಸ್ ಆಫ್ ವೆಹಿಕಲ್, ಯಾವ ವೆಹಿಕಲ್ ಸೆಲೆಕ್ಟ್ ಮಾಡ್ತಿದೀವಲ್ಲ ಅದ್ರ ಬೇಸ್ ಸಿಂಪಲ್ ಅದ್ರದ್ದು ರಿಟರ್ನಿಂಗ್ ಇದು ಟರ್ನಿಂಗ್ ರೇಡಿಯಸ್ ಕೊಟ್ಕೊಂತೀವಿ ನಾವು ವಿತ್ ರೌಂಡಬೌಟ್. ಕೊಟ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಇವೆರಡಕ್ಕೂ ಟ್ಯಾಂಜೆಂಟ್ ಟು ಟ್ಯಾಂಜೆಂಟ್ ರೇಡಿಯಸ್, ಅವಾಗ ಇದು ಕನೆಕ್ಟ್ ಆಗುತ್ತೆ. ಇದು ಎಲ್ಲ ರೇಡಿಯಸ್ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ, ಇದು ಮಿನಿಮಮ್ 25 to 30 ಅಷ್ಟೇ ಇರ್ಬೇಕು ಇದು ಜನರಲಿ. 15 ಎಲ್ಲ ಕೊಡಕ್ ಬರಲ್ಲ, ಬಟ್ ಕೊಡ್ತಾ ಇರ್ತೀರ ನೀವು. ಅರ್ಬನ್ ಏರಿಯಾದಲ್ಲಿ ಕೊಟ್ಟಿರ ನೀವೆಲ್ಲ ನೋಡಿದ್ದೀವಲ್ಲ, 8 ಕೊಟ್ಟಿರ್ತೀರ, 12 ಕೊಟ್ಟಿರ್ತೀರಿ, ಅದು ಕೊಟ್ಟಿರ್ತೀರಿ. ಅದು ಯಾಕೆ ಕೊಡ್ತೀರಾ ಅಂತ ಹೇಳ್ತೀನಿ. ನಿಮ್ದು ಸಿಂಗಲ್ ಲೇನ್ ರೋಡ್ ಇದ್ದಾಗ ಅಲ್ಲಿ ಟರ್ನಿಂಗ್ ರೇಡಿಯಸ್ ಕೊಡ್ಲೇಬೇಕು. 8 ಕೊಡ್ತೀರಾ ಅಥವಾ 7ರಿಂದ 12 ಕೊಡ್ತೀರಿ. 7ರಿಂದ 12 ಅಲ್ಲೇ ಯಾಕೆ ಅಷ್ಟು ಕೊಡ್ಬೇಕು ಸರ್ ಅಂದ್ರೆ, ನೀವು ಅಲ್ಲಿ ಡಿಸೈನ್ ಮಾಡ್ತಿರೋದು ಪ್ಯಾಸೆಂಜರ್ ಕಾರ್ ಯೂನಿಟ್ ಮೇಲೆ ಮಾಡ್ತಿರ್ತೀರಾ. ಅಲ್ಲಿ ನೀವು ಮಲ್ಟಿ ಟ್ರೈಲರ್ ವೆಹಿಕಲ್ ಯೂಸ್ ಮಾಡಲ್ಲ. ಇದನ್ನ ಟ್ರೈಲರ್ ವೆಹಿಕಲ್ ಯೂಸ್ ಮಾಡ್ತೀರಾ ಇಲ್ಲಿ. ಲಾರ್ಜರ್ ರೇಡಿಯಸ್ ಚೆಕ್ ಮಾಡ್ಬೇಕಾಗಿರ್ತದೆ. ರೌಂಡ್ ಅಬೌಟ್ ಜಾಸ್ತಿ ಇದ್ದ ಏರಿಯಾದಲ್ಲಿ ಅದನ್ನ ಲಾರ್ಜರ್ ಬೇರೆ ವೆಹಿಕಲ್ ಯೂಸ್ ಮಾಡಿ ಟೆಸ್ಟ್ ಮಾಡ್ತಿರ್ತೀರಾ. ನೀವು ಎರವರದ ಇದು ಬರುತ್ತಲ್ಲ, ನಾರ್ಮಲ್ ಈಗ RWC ಇರುತ್ತೆ ಕೇಸು, ಆವಾಗ ನೀವು ಸೈಡ್ ಡಿಸ್ಟೆನ್ಸ್ ಚೆಕ್ ಮಾಡಲ್ಲ, ಅವ್ರಿಗೆ ಇರೋ ರೇಡಿಯಸ್ ಕೊಟ್ಟು ಕುತ್ಕೊಂತೀರ ಅಷ್ಟೇ. ನೀವು ಅಲ್ಲೇನು ಹೊಸದಾಗಿ ಏನು ಮಾಡಲ್ಲ. ಇಲ್ಲಿ ಇದನ್ನ ಏನಂದ್ರೆ ಆಸ್ ಪರ್ ದ ಡಿಸೈನ್ ಸ್ಟ್ಯಾಂಡರ್ಡ್ ಏನಂದ್ರೆ ಇದನ್ನೆಲ್ಲ ಮಾಡ್ಕೊಂಡು, ಮತ್ತೆ ಇದರಲ್ಲಿ ಒಂದು ಇನ್ನೊಂದು ಲ್ಯಾಗ್ ಡಿಸ್ಟೆನ್ಸ್ ಒಂದು ಬರುತ್ತೆ. ಇಲ್ಲಿಂದ ಸಮ್ವಾಟ್ ಅಂತ ರೇಡಿಯಸ್ ತಗೊಂಡು ಅದೊಂದು ಕೋಡ್ ಇದೆ, ನಾನು ಕಳಿಸ್ಕೊಡ್ತೀನಿ. ಅದ್ರ ಕ್ಲಿಯರ್ ಎಕ್ಸ್ಪ್ಲನೇಷನ್ಸ್ ಇದೆ. ಅದನ್ನು ಮೆಜರ್ಮೆಂಟ್ ಮಾಡ್ಕೊಂಡು ಅದನ್ನ ಚೆಕ್ ಮಾಡ್ತೀವಿ. ಅದರ ವ್ಯಾಲ್ಯೂ ಮತ್ತು ಇದರ ವ್ಯಾಲ್ಯೂ ಮ್ಯಾಚ್ ಆಯ್ತು ಅಂದ್ರೆ ಓಕೆ, ವೆಲ್ ಅಂಡ್ ಗುಡ್. ಓಕೆ, ಯು ಕ್ಯಾನ್ ಪ್ರೊಸೀಡ್ ಆನ್ ದಟ್. ವಿತ್ ರೆಸ್ಪೆಕ್ಟ್ ಟು ಡಿಸೈನ್ ಮಾತಾಡ್ತಿರೋದು ನಾನು, ವಿತ್ ರೆಸ್ಪೆಕ್ಟ್ ಟು ಸಿವಿಲ್ 3D ಮಾತಾಡ್ತಾ ಇಲ್ಲ. ಸೇಮ್ ಪ್ರೊಸೀಜರ್ ಎವ್ರಿಥಿಂಗ್ 4 ಸೈಡ್ ಕನೆಕ್ಟ್ ಮಾಡ್ತೀನಿ ನಾವು. ಓಕೆ,
4 ಸೈಡ್ ಮಾಡಿಕೊಂಡು ಅವಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ನೋಡಿ ಒಂದು ರೆಕ್ಟಾಂಗಲ್ ತೆಗಿತೀನಿ. ಈಗ ಇಲ್ಲಿ ಕಾರಿಡಾರ್ ಕ್ರಿಯೇಟ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ಈಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನಿದೆಯಲ್ಲ ಇದೊಂದು ಕಾರಿಡಾರ್. ಈ ಕಾರಿಡಾರ್ ಅಲ್ಲಿ ಏನು ಮಾಡ್ತೀರಾ, ಇಲ್ಲೊಂದು ಅಸೆಂಬ್ಲಿ ಕ್ರಿಯೇಟ್ ಮಾಡ್ತೀರಾ. ಇಲ್ಲಿ ಈ ಅಸೆಂಬ್ಲಿ ಹೆಂಗ್ ರನ್ ಆಗುತ್ತೆ ಅಂದ್ರೆ ಇಲ್ಲಿಂದ ರನ್ ಆಗಿ ಹಿಂಗ್ ರನ್ ಆಗುತ್ತೆ. ಇದಕ್ಕೆ ಏನು ಮಾಡ್ತೀರಾ, ಇದಕ್ಕೆ ಟಾರ್ಗೆಟ್ ಕೊಟ್ಟಿರ್ತೀರಾ. ಒಂದ್ ನಿಮಿಷ ಸರ್ ಬ್ರೇಕ್ ಆಗ್ತಿದೆ, ಇನ್ನೊಂದ್ಸಲ ಹೇಳ್ತೀರಾ? ಹೇಳ್ತೀನಿ ನೋಡು. ಇಲ್ಲಿ ಏನ್ ಮಾಡಿರ್ತೀರಾ, ಇದು ರೆಕ್ಟಾಂಗಲ್ ಇದೆ ಅಲ್ಲ, ಹೌದು. ಈ ರೆಕ್ಟಾಂಗಲ್ ಒಂದು ಕಾರಿಡಾರ್ ಕ್ರಿಯೇಟ್ ಮಾಡ್ತೀರಾ. ಹೌದು. ಸೇಮ್ ಕಾಪಿ ಇಲ್ಲೊಂದು ಕ್ರಿಯೇಟ್ ಮಾಡ್ತೀರಾ. ಹೌದು. ಇದನ್ನು ಕ್ರಿಯೇಟ್ ಮಾಡ್ತೀರಾ. ಓಕೆ, ಈಗ ನಾನು ಇದಕ್ಕೆಲ್ಲ ಡಿಫ್ರೆಂಟ್ ಆಂಗಲ್ ಕಲರ್ ಕೊಟ್ಬಿಡ್ತೀನಿ ಐಡೆಂಟಿಫಿಕೇಶನ್. ಓಕೆ.